ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಡಿಶೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ ಥರ ಮಾಡೋಣ ಅಂತ ಕಲಿಯೋಣ ಬನ್ನಿ. ಮೊದಲಿಗೆ ನಾನು ಯಾವಾಗಲೂ ಹೇಳ್ದಾಗೆ ಸ್ಟಾರ್ಟಿಂಗು 2 ಗಂಟೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಡಿಸೈನ್ ಶುರು ಮಾಡುವಾಗ ಕ್ರೋಶದಲ್ಲಿ ಲಾಕ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ನಾವು ಕೈಯಲ್ಲೇ ಈ ಥರ 2 ಗಂಟೆ ಹಾಕ್ಕೋಬೇಕಾಗುತ್ತೆ. ದಾರ ಬಂದು ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. 4ನೇ ನಂಬರ್ ಕ್ರೋಶನ ಯೂಸ್ ಮಾಡ್ತಾಯಿದ್ದೀನಿ. ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಎಲ್ಲ ನೋಟಿಫಿಕೇಷನ್ಸ್ ನಿಮ್ಗೆ ಬೇಗ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಸಿಂಗಲ್ ಲಾಕು. ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ನಾವಿಲ್ಲಿ ಬೀಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲೇ ನಾನಿಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬೀಡ್ಸ್ ಮಧ್ಯೆ ಕುಚ್ಚು ಬರುತ್ತೆ ನಮಗೆ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಥರ ಡಿಸೈನ್ ಬೀಡ್ಸ್ ಇದ್ರೇನು ಈ ಥರ ಉದ್ದ ಇರುವಂತಹ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಬೀಡ್ಸ್ ಆದಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ತೀನಿ. ಒಂದು ಚೈನ್ ಅಂತಲೂ ಹೇಳ್ಬೋದು. ಒಂದು ಚೈನ ನೀವು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಇನ್ನೂ ಒಂದು ಬೀಡ್ಸ್ನ ಹಾಕ್ತೀನಿ. ಮೊದಲಿಗೆ ನಾನು ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ ಹತ್ರ ಲಾಕ್ ಮಾಡಿ ಒಂದು ಚೈನ್ ತೊಗೊಂಡಿದ್ದೀನಿ, ಸಿಂಗಲ್ ಚೈನು. ನೆಕ್ಸ್ಟು ನಾನು ಇಲ್ಲಿ ಮತ್ತೆ ಇನ್ನೊಂದು ಬೀಡ್ಸ್ ಹಾಕಿ ಬೀಡ್ಸ್ ಹತ್ರ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ನಾವು ನೋಡ್ಕೊಂಡು ನಮಗಿಲ್ಲಿ ಈ ಥರ ವಿ ಶೇಪ್ ಬೇಕು. ಈಗ ಇದು ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ನೋಡಿ ನೀವು, ಈಗ ಇದನ್ನು ನಾನು ಅಳತೆ ಮಾಡಿ ನೋಡ್ತೀನಿ. ಈಗ ಈ ಥರ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಆ ಅಳತೆಗಿಂತ ಸ್ವಲ್ಪ ಒಳಗಡೆ ನಾನು ಲಾಕ್ ಮಾಡ್ಕೊತೀನಿ, ವಿ ಶೇಪ್ ಬರೋ ಥರ. ಆ ಥರ ನಾವು ಈ 2 ಬೀಡ್ಸ್ನ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ. ಬೇಸ್ ಲೈನಲ್ಲಿ ನೀವು ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ನಂತರ ಇಲ್ಲಿ 4 ಚೈನ್ ಬರುತ್ತೆ. 4 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಂತ ಅಳತೆ ನೋಡಿಕೊಂಡು ಕರೆಕ್ಟಾಗಿ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಟ್ಟೆ ರಿಂಕಲ್ಸ್ ಆಗೋ ಪ್ರಾಬ್ಲಮ್ಸೂ ಬರುತ್ತೆ. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಅದೇ ಥರ ಮೊದಲಿಗೆ ನಾನು ಯಾವ ಥರ ಬೀಡ್ಸ್ನ ಯೂಸ್ ಮಾಡಿದೆ ಅದೇ ಥರ ಬೀಡ್ಸ್ನ ನಾನು ಮತ್ತೆ ಇಲ್ಲಿ ಯೂಸ್ ಮಾಡ್ತೀನಿ. ಎಲ್ಲ ಥರನೂ ಸರಿಯಾಗಿ ಬೀಡ್ಸಲ್ಲಿ ಬರೋ ಥರ ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಬೀಡ್ಸ್ ಹಾಕಿದ್ದೀನಿ. ನಂತರ ಬೀಡ್ಸ್ ಹತ್ರ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಚೈನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇನ್ನೂ ಒಂದು ಬೀಡ್ಸ್ನ ನಾನಿಲ್ಲಿ ಲಾಕ್ ಮಾಡ್ತೀನಿ. ಈ ಥರ ನಾವಿಲ್ಲಿ ಇನ್ನೂ ಒಂದು ಬೀಡ್ಸ್ನ ಹಾಕಿದ ತಕ್ಷಣ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬೇಸ್ ಲೈನಲ್ಲಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆ ಸಿಂಗಲ್ ಲಾಕ್ ಮಾಡ್ಕೋಬೇಕು, ವಿ ಶೇಪ್ ಬರೋ ಥರ. ಇದಾದ ನಂತರ ನಾವಿಲ್ಲಿ 4 ಚೈನ್ ಹಾಕ್ತೀವಿ. ನೋಡಿ, ಈ ಥರ ಬಂದಿದೆ. 4 ಚೈನ್ ಹಾಕ್ಕೋಬೇಕು. ಇದೇ ಥರ ನಾವು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. 4 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಬೇಸ್ ಲೈನ್ನ ಮೊದಲಿಗೆ ಫಸ್ಟ್ ಸ್ಟೆಪ್ಪಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ವ್ಯೂವರ್ಸ್, ಒಬ್ಬರು ನಂದು ವಿಡಿಯೋ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಹೇಳಿದ್ದೀರ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೇ ಥರ ನಂದು ವಿಡಿಯೋಸ್ ನೋಡ್ತಾ ಇರಿ ಮತ್ತು ನೀವು ಡಿಸೈನ್ ಕಲೀರಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಟೆಕ್ಸ್ಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಒಬ್ರು ಹೇಳಿದ್ರು ತುಂಬ ಸಿಂಪಲ್ ಆಯಿತು ಡಿಸೈನು ಅಂತಂದ್ಬಿಟ್ಟು. ಇದು ಹೆವಿ ಡಿಸೈನ್ಸ್ ಕೂಡ ಇದೆ ನನ್ನ ಚಾನಲಲ್ಲಿ. ಅಂದರೆ ನಾನು ಸಿಂಪಲ್ ಡಿಸೈನ್ಸು ಕೆಲವೊಂದು ದಿನದಿಂದ ಸಿಂಪಲ್ ಡಿಸೈನ್ಸೇ ಮಾಡ್ಕೊಂಡು ಬಂದಿದ್ದೀನಿ. ಮುಂದಕ್ಕೆ ನಾನು ಸಿಂಪಲ್ಲು ಮತ್ತು ಹೆವಿ ಡಿಸೈನ್ಸ್ ಎರಡೂ ಸೇರಿ ಮಾಡೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ರೇಟ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದೀರಾ. ಖಂಡಿತ ನಾನು ರೇಟ್ ಮೆನ್ಷನ್ ಮಾಡ್ತೀನಿ ಎಲ್ಲ ವೀಡಿಯೋಸ್ಗೂ. ಇದಕ್ಕೂ ಮುಂಚೆ ಮಾಡಿರೋಂತಹ ವೀಡಿಯೋಸ್ಗೆ ಯಾವುದಕ್ಕೆ ರೇಟ್ ಮೆನ್ಷನ್ ಮಾಡಿಲ್ವೋ ಆ ವಿಡಿಯೋಸ್ದು ಎಲ್ಲ ಡಿಸೈನ್ಸ್ದು ಫೋಟೋಸ್ ಹಾಕಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಅದು ಸಪ್ರೇಟಾಗಿ ರೇಟ್ ಮೆನ್ಷನ್ ಮಾಡಿದ್ದೀನಿ. ಆ ವಿಡಿಯೋದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಯಾವುದಾದ್ರೂ ಡಿಸೈನ್ದು ನಿಮಗೆ ಡೌಟ್ಸ್ ಬಂದರೆ ರೇಟ್ಗಳು ಆ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇನ್ನು ಮುಂದೆ ಮಾಡೋಂತಹ ವಿಡಿಯೋಗಳಿಗೆಲ್ಲನೂ ರೇಟ್ ಇಲ್ಲೇ ಮೆನ್ಷನ್ ಮಾಡ್ತೀನಿ ನಾನು. ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ.
ಮತ್ತು ಎಲ್ಲ ಡಿಸೈನ್ಸನ್ನು ಇದೇ ಥರ ಟ್ರೈ ಮಾಡ್ತಾಯಿರಿ. ನಾನು ನಿಮಗೆ ಏನೇ ಡೌಟ್ಸ್ ಇರಲಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಬೇಸ್ ಲೈನ್ ಆಲ್ಮೋಸ್ಟು ನಂದು ಕಂಪ್ಲೀಟ್ ಆಗ್ತಾಯಿದೆ. ಇದೇ ಥರ ನಾವು 2 ಬೀಡ್ಸ್ ಯೂಸ್ ಮಾಡಿಬಿಟ್ಟು ಇಲ್ಲಿ ನಾವು ಡಿಸೈನ ರೆಡಿ ಮಾಡ್ತೀವಿ. ಈ ಥರ ನಾವಿಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ತೊಗೋಬೇಕಾಗುತ್ತೆ. ಇದೇ ಥರ ನನ್ನ ಚಾನಲ್ನ ಪ್ರೋತ್ಸಾಹ ಮಾಡ್ತಾಯಿರಿ. ನಾನು ಮುಂದೆ ಇನ್ನೂ ಹೆಚ್ಚು ಡಿಸೈನ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇವಾಗ ಈ ಬೇಸ್ ಲೈನ್ ಯಾವ ಥರ ಹಾಕೋದು ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟು ಸ್ಟೆಪ್ಪಲ್ಲಿ ನಾವು ಯಾವ ಥರ ಮಾಡೋದು ಅನ್ನೋದು ಕಲಿಯೋಣ. ಇವಾಗ ನೋಡಿ ಇಲ್ಲಿ ಬೇಸ್ ಲೈನಲ್ಲಿ ನಾನು ನಿಮಗೆ ಈಗಾಗಲೇ ಹೇಳ್ದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಸ್ ಲೈನು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಬೇಸ್ ಲೈನು ಯಾವ ಥರ ಹಾಕ್ಕೋಬೇಕು ಅಂತ, ಫಾರ್ ಎಕ್ಸಾಂಪಲ್ ಈಗ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೀಡ್ಸ್ ಯೂಸ್ ಮಾಡಿದ್ದೀವಿ, ಮತ್ತು 4 ಚೈನ್ ಹಾಕಿದ್ದೀವಿ. ಈ ಥರ ಯಾವ್ದು ಆದ ನಂತರ ಯಾವ ಥರ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನೀಟಾಗಿ ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನನ್ನ ಚಾನಲ್ನ ಒಂದು ಲಿಂಕ್ನ ಸಹಿತ ನಾನಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋವಂಥವರು ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಆಲ್ಮೋಸ್ಟು ಎಲ್ಲರಿಗೂ ನಿಮಗೆ ಫಸ್ಟ್ ಸ್ಟೆಪ್ಪು ಯಾವ ಥರ ಮಾಡೋದಂತ ಗೊತ್ತಾಗಿದೆ. ಮತ್ತು ನೋಡೋದಕ್ಕೂ ತುಂಬ ಲುಕ್ ಇದೆ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಇಲ್ಲಿ ನಾವು 2 ಬೀಡ್ಸ್ನ ನಾವು ಹಾಕಿದ್ದೀವಿ. ಮತ್ತು ಇನ್ನೊಂದು 2 ಬೀಡ್ಸ್ ಮಧ್ಯೆ ನಮಗಿಲ್ಲಿ 4 ಚೈನ್ ಏನು ತೊಗೊಂಡಿದ್ದೀವಲ್ಲ, ಇದು ಇಲ್ಲಿ ಬಂದು ನಾವು ಆ 4 ಚೈನ್ ಹತ್ರ ಒಂದು ಆರ್ಚ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ನಾನು ಲಾಸ್ಟಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. ಯಾವ ಥರ ಲಾಕ್ ಮಾಡೋದಂತ ನೋಡ್ಕೊಳ್ಳಿ. ಇಲ್ಲಿ ಈ ಥರ 2 ಚೈನ್ ಹಾಕ್ಕೊಂಡು ನಾನು ಸ್ವಲ್ಪ ದಾರನ ಎಳ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ದಾರನ ಎಳ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಸಿಸರ್ ಸಹಾಯದಿಂದ. ಈ ಥರ ಕಟ್ ಮಾಡಿ ದಾರನ ಎಳೆಯೋದ್ರಿಂದ ನೀಟಾಗಿ ಲಾಕ್ ಆಗಿಬಿಡುತ್ತೆ. ಒಬ್ಬೊಬ್ರು ಹೇಳ್ತಾ ಇದ್ದೀರಾ ಲಾಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಸಿಂಗಲ್ ಚೈನ್ ತೊಗೊಂಡ್ರೆ ನೀವು ಅಲ್ಲಿ ಲಾಕ್ ಆಗೋದಿಲ್ಲ, ಡಬಲ್ ಚೈನ್ ತೊಗೋಬೇಕು. ಡಬಲ್ ಚೈನ್ ತೊಗೊಂಡು ದಾರ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಬೇಸ್ ಲೈನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಒಂದು ಫಿನಿಶಿಂಗ್ ಬಂದಿದೆ ಬೇಸ್ ಲೈನಲ್ಲಿ. ಈ ಥರ ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ನಾವು ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಯಾವ ಥರ ಅಂದ್ಬಿಟ್ಟು ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಬೀಡ್ಸ್ ಮಧ್ಯೆ ಸ್ಟಾರ್ಟಿಂಗು ನಾನು ಯಾವಾಗಲೂ ಹೇಳ್ದಾಗೆ 2 ಗಂಟೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸಿಂಗಲ್ ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಈಗ ನಾನು ಇದನ್ನು ತ್ರಿಬಲ್ ಕ್ರೋಶ ಕಂಬನ ಇಲ್ಲಿ ಹಾಕಬೇಕಾಗುತ್ತೆ. ಕ್ರೋಶ ಮೇಲೆಯಿಂದ 2 ಸತಿ ದಾರ ತಗೊಂಡು ಏನು ನಾವು 4 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಸರಿಯಾಗಿ ನಾವು ಈ ಆಚನ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಾನು ತ್ರಿಬಲ್ ಕ್ರೋಶ ಕಂಬನ 2 ಚೈನ್ನ ನಾನು 3 ಸತಿ ಲಾಕ್ ಮಾಡ್ತೀನಿ. ಇಲ್ಲಿ ಇದಕ್ಕೆ ನಾವು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಮತ್ತು ಕ್ರೋಶ ಮೇಲೆ 2 ಸತಿ ದಾರ ತಗೊಳ್ತೀವಿ ತ್ರಿಬಲ್ ಕ್ರೋಶ ಕಂಬಗೆ. ಆವಾಗ ನಮಗೆ 6 ಚೈನ್ನ ನಾವು ಲಾಕ್ ಮಾಡ್ತೀವಿ, 2 ಚೈನ್ನ ಒಂದೊಂದು ಸತಿ. ಈ ಥರ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಅದೇ ಕಂಬಕ್ಕೆ ನಾವಿಲ್ಲಿ ಕ್ರೋಶ ಮೇಲೆಯಿಂದ ಸಿಂಗಲ್ ದಾರ ತಗೋಬೇಕು. ನೋಡಿ ಈ ಥರ ಕ್ರೋಶ ಮೇಲೆಯಿಂದ ದಾರ ತಗೊಂಡು ಸೇಮ್ ತ್ರಿಬಲ್ ಕ್ರೋಶ ಕಂಬಗೆ ಒಂದೇ ಸತಿ ನಾವಿಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ನಾವು ಒಂದೇ ಸತಿ ಇಲ್ಲಿ ಲಾಕ್ ಮಾಡೋವಾಗ 3 ಚೈನ್ನ ನಾವು ಒಂದೇ ಸತಿ ಲಾಕ್ ಮಾಡ್ತೀವಿ. ನೆಕ್ಸ್ಟು ಅದೇ ಥರ ತ್ರಿಬಲ್ ಕ್ರೋಶ ಕಂಬನ ತೊಗೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ. ಈ ಥರ ನಾವು ತ್ರಿಬಲ್ ಕ್ರೋಶ ಕಂಬನ ತೊಗೋಬೇಕಾಗುತ್ತೆ. ಫಸ್ಟು ತ್ರಿಬಲ್ ಕ್ರೋಶ ಕಂಬನ ಹಾಕಿದ ನಂತರ ಕ್ರೋಶ ಮೇಲೆಯಿಂದ ಒಂದು ಸತಿ ದಾರ ತಗೊಂಡು ಅದೇ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 3 ಚೈನ್ ಇದೆ, ನನಗೆ ಒಂದೇ ಸತಿ ಲಾಕ್ ಮಾಡಿದ್ದೀನಿ ನಾನಿಲ್ಲಿ. ಕ್ರೋಶ ಮೇಲೆಯಿಂದ ದಾರ ತಗೊಳ್ಳಿ, ತ್ರಿಬಲ್ ಕ್ರೋಶ ಕಂಬಗೆ ನಾವು ಈ ಥರ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ನ ಒಂದೇ ಕಿತ ನಾವು ಇಲ್ಲಿ ಲಾಕ್ ಮಾಡ್ಕೊತೀವಿ. ಈ ಥರ 2 ಸತಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮತ್ತೆ ತೊಗೊಳ್ತಾ ಇದ್ದೀನಿ. ಟೋಟಲ್ ಈ ಮನೆಯಲ್ಲಿ ನಾವು 5 ಕಂಬಗಳನ್ನ ಹಾಕ್ತಾ ಇದ್ದೀವಿ. ನೋಡಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಹಾಕಿದ್ದೀನಿ.
ನೆಕ್ಸ್ಟು ನಾನು ಇದೇ ಥರ ಕ್ರೋಶಾ ಮೇಲೆಯಿಂದ ಸಿಂಗಲ್ ದಾರ ತೊಗೊಂಡು ನೋಡಿ ಈ ಥರ ಸಿಂಗಲ್ ಒಂದೇ ಕಿತ್ತ ದಾರ ತೊಗೊಂಡು ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಈಗಾಗಲೇ ನಾನು ತೋರಿಸ್ದಂಗೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಕ್ರೋಶಾ ಮೇಲೆಯಿಂದ ದಾರ ತೊಗೊಂಡು ಈ ಥರ ನಾವು 2 ಕಿತ್ತ ಮಾಡ್ತೀವಿ. ಇಲ್ಲಿ 2 ಕಿತ್ತ ಮಾಡಿದಾಗ ಅಲ್ಲೊಂದು ಡಿಸೈನ್ ನಮಗೆ ಕ್ರಿಯೇಟ್ ಆಗುತ್ತೆ. ಈಗ ಈ 5 ಕಂಬಗಳು ರೆಡಿ ಆಗಿದೆ. ಇದನ್ನು ನಾನು ಈ ಸ್ಟಾರ್ಟಿಂಗ್ ಬೀಡ್ಸಿಂದ ನಾನು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಲಾಕ್ ತೊಗೊಂಡು ಈ ಆಚೆನ ರೆಡಿ ಮಾಡಿದ್ನಲ್ವ, ಅದೇ ಥರ ಸೆಕೆಂಡ್ ಬೀಡ್ಸ್ ಹತ್ರ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಸಿಂಗಲ್ ಲಾಕ್ ಆಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಆಚ್ ಥರ ನಮ್ಗೆ ಇಲ್ಲಿ ರೆಡಿ ಆಗಿದೆ, ಫ್ಲವರ್ ಶೇಪು. ಈ ಥರ ಡಿಸೈನು ಕ್ಲಿಯರಾಗಿ ಬರುತ್ತೆ ನಮಗೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನಾವು ಬೀಡ್ಸಿಂದ ಬೀಡ್ಸ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಇದೇ ಥರನೇ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 4ನೇ ನಂಬರ್ ಕ್ರೋಶಾ ನಾನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಅದೇ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶಾ ಕಂಬನ ಹಾಕ್ತಾ ಇದ್ದೀನಿ. ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ, ನಮಗೆ ಬೇಸಿಕ್ಕೇ ಗೊತ್ತಿಲ್ಲ, ನಮಗೆ ಯಾವ ಥರ ಮಾಡಬೇಕು ಅನ್ನೋದು ಬೇಸಿಕ್ ಗೊತ್ತಿಲ್ಲ. ಹಾಗಾಗಿ ಸಿಂಗಲ್ ಚೈನ್ ಅಂದರೆ ಏನು, ಸಿಂಗಲ್ ಕ್ರೋಶಾ ಏನು, ಡಬಲ್ ಕ್ರೋಶಾ ಏನು, ತ್ರಿಬಲ್ ಕ್ರೋಶಾ ಕಂಬ ಅಂದರೆ ಏನು ಅನ್ನೋದನ್ನ ನಮ್ಗೆ ಮಾಹಿತಿ ಕೊಡಿ ಅಂತಂದ್ಬಿಟ್ಟು ಖಂಡಿತ ನೆಕ್ಸ್ಟು ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿಬಿಟ್ಟು ಹಾಕಿ ನೀಟಾಗಿ ಕ್ಲಿಯರಾಗಿ ಗೊತ್ತಾಗೋ ಥರ ನಾನು ನೆಕ್ಸ್ಟು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಬಿಗಿನರ್ಸ್ಗೆ ಬೇಸಿಕ್ ನೀವು ಯಾವ ಥರ ಅಂತಂದ್ಬಿಟ್ಟು ನೀವು ಕಲಿಬೋದು. ನಿಮಗೆ ಈಸಿ ಆಗೋ ಥರನೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬನ ನಾನು ಆಲ್ರೆಡಿ ಎಲ್ಲ ವಿಡಿಯೋಸ್ಗಳನ್ನು ನಾನು ಮೆನ್ಷನ್ ಮಾಡ್ತಾನೆ ಇದ್ದೀನಿ. ತ್ರಿಬಲ್ ಕ್ರೋಶಾ ಕಂಬ ಅಂದರೆ ಏನು, ಡಬಲ್ ಕ್ರೋಶಾ ಕಂಬ ಅಂದರೆ ಏನು ಅಂತ ಅದನ್ನೇ ಸಪ್ರೇಟಾಗಿ ನಾನೀಗ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಇದರಲ್ಲಿ. ನೋಡಿ ಇಲ್ಲಿ 5 ಕಂಬಗಳು ನೆಕ್ಸ್ಟ್ ಸ್ಟೆಪ್ಪಲ್ಲೂ ಇಲ್ಲಿ ರೆಡಿ ಆದಮೇಲೆ ನಾನು ಅದೇ ಥರ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಬೀಡ್ಸ್ ಹತ್ರ. ಈ ಥರ ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದು ಡಿಸೈನ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ತುಂಬ ಸಿಂಪಲ್ ಅಷ್ಟೇ, 2 ಸ್ಟೆಪ್ಸಲ್ಲಿ ಮುಗಿದೋಗುತ್ತೆ. ಲಾಸ್ಟಲ್ಲಿ ನೋಡಿ ನಾನು ಯಾವಾಗಲೂ ಹೇಳ್ದಾಗೆ ಇಲ್ಲಿ 2 ಚೈನ್ನ ಹಾಕ್ಕೊಂಡು ನೀವು ದಾರ ಕಟ್ ಮಾಡ್ಕೋಬೇಕು. ದಯವಿಟ್ಟು ಒಂದು ಚೈನ್ನ ಹಾಕಕ್ಕೆ ಹೋಗಬೇಡಿ, ಓಪನ್ ಆಗಿಬಿಡುತ್ತೆ, ಬಿಚ್ಚಿ ಬಂದುಬಿಡುತ್ತೆ. ಹಾಗಾಗಿ 2 ಚೈನ್ ಹಾಕ್ಬಿಟ್ಟು ನೀವು ದಾರ ಹಿಡಿಯೋದ್ರಿಂದ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ. ಎಕ್ಸ್ಟ್ರಾ ಇರೋ ದಾರನ ನಾವು ಆಮೇಲೆ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ನನಗೆ ನೀಟಾಗಿ ಕಾಣಿಸ್ತಾ ಇದೆ. ಇದು ಡಿಸೈನು ಎಷ್ಟು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಈ ಬೀಡ್ಸ್ ಮಧ್ಯೆ ನಾವು ಇಲ್ಲಿ ಒಂದು ಆಚನ ರೆಡಿ ಮಾಡಿದ್ದೀವಿ. ಕ್ಯಾಶುವಲಾಗಿ ನಾವು ಬೀಡ್ಸ್ನ ಯೂಸ್ ಮಾಡಿಕೊಂಡು ಆಚೆ ರೆಡಿ ಮಾಡ್ತಿದ್ವಿ. ಬೀಡ್ಸ್ ಮಧ್ಯೆ ಈಗ ನಾವಿಲ್ಲಿ ಆಚನ ರೆಡಿ ಮಾಡಿದ್ದೀವಿ. ಅದು ಕುಚ್ಚುನೂ ಕಟ್ಟಿದ್ಮೇಲೆ ಇಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕುಚ್ಚು ಬೇಕಾದವರು ಕುಚ್ಚು ಕೂಡ ಕಟ್ಕೋಬೋದು, ಬೇಡ ಅಂದರೆ ಅದೇ ಥರನೇ ಸಿಂಪಲ್ಲಾಗೂ ಯೂಸ್ ಮಾಡ್ಕೋಬೋದು. ಎಲ್ಲ ಸ್ಯಾರೀಸ್ಗೂ ಇದು ತುಂಬ ಚೆನ್ನಾಗಿರುತ್ತೆ. ಕಾಟನ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸ್ಗೆಲ್ಲನೂ ದುಪ್ಪಟಾಸು ಕೂಡ ಈವನ್ ಕಾಮನ್ ಆಗಿ ನಾವು ಇದನ್ನು ಡಿಸೈನ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.